ಮತ್ತು ಇನ್ನೊಬ್ಬೊಬ್ರು ಕೇಳ್ತಾರೆ, ನಾನು ಭಗವದ್ಗೀತೆಯನ್ನು 2ರಿಂದ 3 ಸಲ ಓದಿ ಮುಗಿಸಿದ್ದೀನಿ, ಆದರೆ ನನಗೆ ಅರ್ಥನೇ ಆಗ್ತಿಲ್ಲ ಅಂತ. ಯಾಕಂತ ಅಂದರೆ ನೀವು ಕೃಷ್ಣನ್ನ ಯಾವುದ್ಯಾವುದೋ ಕನ್ಸೆಪ್ಷನಲ್ಲಿ ಇಟ್ಕೊಂಡು ಓದಿದ್ರೆ ಅರ್ಥ ಆಗೋದಿಲ್ಲ. ಎಕ್ಸಾಂಪಲ್, ಸೀರಿಯಲ್ ಮತ್ತು ಈ ಸಿನಿಮಾದಲ್ಲೆಲ್ಲ ತೋರಿಸೋ ಥರ ಕೃಷ್ಣನ್ನ ಒಬ್ಬ ಲವರ್ ಬಾಯ್ ಫ್ರಮ್ ವೃಂದಾವನ್ ಆ ಥರ ಏನಾದ್ರು ನಿಮ್ಮ ಕನ್ಸೆಪ್ಷನಲ್ಲಿ ಇಟ್ಕೊಂಡು ಓದಿದ್ರೆ, ಇಲ್ಲ ಅಂದರೆ ಯಾವುದೋ ಹಿಸ್ಟಾರಿಕಲ್ ಪರ್ಸನ್ ಕೃಷ್ಣ ಈ ಥರ ಎಲ್ಲ ಇಟ್ಕೊಂಡು ಓದಿದ್ರೆ ಯಾವುದೇ ಕಾರಣಕ್ಕೂ ಅರ್ಥ ಆಗೋದಿಲ್ಲ. ನಮಗೆ ಭಗವದ್ಗೀತೆ ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ಅರ್ಜುನನ ಮೈಂಡ್ಸೆಟ್ ಇರಬೇಕು. ಅರ್ಜುನನ ಮೈಂಡ್ಸೆಟ್ ಯಾವ ಥರ ಇತ್ತು? ಶರಣಾಗತಿ. ಅವ್ನು 2ನೇ ಚಾಪ್ಟರ್ಲೇ ಹೇಳ್ತಾನೆ, ಕೃಷ್ಣ ನಾನು ನಿನಗೆ ಶರಣಾಗಿರೋ ಆತ್ಮ, ನೀನು ನನ್ನ ಗೈಡ್ ಮಾಡು ಅಂತ. ಹಾಗಂದರೆ ನಮ್ಮ ಅಹಂಕಾರವನ್ನೆಲ್ಲ ಕಿತ್ತೆಸೆದು ಕೃಷ್ಣನಿಗೆ ಶರಣಾಗಿ ನಾನು ನಿನ್ನ ಮಾತು ಕೇಳ್ತೀನಿ ಅಂತ ಭಗವದ್ಗೀತೆನ ಓದೋಕೆ ಕೂತ್ಕೊಂಡ್ರೆ ಅರ್ಥ ಆಗುತ್ತೆ. ಮತ್ತು ಕೃಷ್ಣ ಇನ್ನೊಂದು ಕೀ ಪಾಯಿಂಟ್ನ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಏನು ಅಂತಂದರೆ, ಅರ್ಜುನ ನೀನು ಅನಸೂಯವೇ, ಅದಕ್ಕೆ ನಿನಗೆ ನಾನು ಈ ನಾಲೆಜ್ನ ಶೇರ್ ಮಾಡ್ತಾ ಇದ್ದೀನಿ ಅಂತ. ಅನಸೂಯವೇ ಅಂತಂದರೆ ನಿನಗೆ ಯಾರ ಬಗ್ಗೆನೂ ಅಸೂಯೆ ಇಲ್ಲ ಅಂತ. ನೀವು ಇನ್ನೊಬ್ರನ್ನ ನೋಡಿ ಅವ್ನು ನನಗಿಂತ ಚೆನ್ನಾಗಿದ್ದಾನೆ, ಅವ್ನು ನನಗಿಂತ ಬೆಳೀತಾ ಇದ್ದಾನೆ, ಆ ಥರ ಏನಾದರೂ ಅಸೂಯೆ ಪಡ್ತಾ ಇದ್ರಿ ಅಂತ ಅಂದರೆ, ಈ ಅಸೂಯೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಹೇಳಿ? ನನಗಿಂತ ಇನ್ನೊಬ್ಬರಲ್ಲಿ ಹೆಚ್ಚಿಗೆ ಇದೆ ಅಂತ ನಿಮಗೆ ಯಾವಾಗ ಫೀಲ್ ಬರುತ್ತೆ ಅವಾಗ ಸ್ಟಾರ್ಟ್ ಆಗುತ್ತೆ. ಸೊ ಆ ಹೆಚ್ಚಿಗೆ ಇರೋದನ್ನ ಯಾರು ಕೊಟ್ಟಿರೋದು? ಆ ಭಗವಂತನೇ. ಆ ಭಗವಂತನ ಸ್ಯಾಂಕ್ಷನ್ ಇಲ್ಲದೆ ಒಂದು ಹುಲ್ಲು ಕಡ್ಡಿನೋ ಅಲ್ಲಾಡಲ್ಲ ಅಂತ ಶಾಸ್ತ್ರಗಳಿರುತ್ತೆ. ಸೊ ಯಾವಾಗ ಆ ಭಗವಂತ ಕೊಟ್ಟಿರೋದ್ರ ಮೇಲೆ ನೀವು ಅಸೂಯೆ ಪಡ್ತಿದ್ದೀರಾ ಅಂದರೆ ಭಗವಂತನ ಮೇಲೆ ಇಂಡೈರೆಕ್ಟಾಗಿ ನೀವು ಅಸೂಯೆ ಪಡ್ತಿದ್ದೀರಾ ಅಂತ ಅರ್ಥ. ಸೊ ಕೃಷ್ಣ ಭಗವದ್ಗೀತೆ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯಾರು ನನ್ನ ಮೇಲೆ ಅಸೂಯೆ ಪಡ್ತಾರೆ ಅವರಿಗೆ ನಾನು ಅರ್ಥ ಆಗೋದಿಲ್ಲ, ನನ್ನ ಭಗವದ್ಗೀತೆಯೂ ಕೂಡ ಅರ್ಥ ಆಗೋದಿಲ್ಲ ಅಂತ. ಸೊ ಹಾಗಾಗಿ ಭಗವದ್ಗೀತೆ ನಿಮ್ಮ ಸ್ಕಾಲರ್ಶಿಪ್ಪಿಂದ ನಿಮಗೆ ಅರ್ಥ ಆಗುವಂಥದ್ದಲ್ಲ, ನಿಮ್ಮ ಒಳಗಿನ ಶುದ್ಧ ಮನಸ್ಸಿನಿಂದ ಅರ್ಥ ಆಗುವಂಥದ್ದು. ಯಾಕಂತ ಅಂದರೆ ಇದು ಒಳಗಿನ ನಾಲೆಡ್ಜೇ ಹೊರತು ಹೊರಗಿನ ನಾಲೆಡ್ಜ್ ಅಲ್ಲ. ಕೃಷ್ಣ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಸುಹೃದಂ ಸರ್ವಭೂತಾನಾಂ ಅಂತ. ಹಾಗೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಅಂತ. ಹಾಗಂದರೆ ನಾನು ನಿನ್ನ ಹಾರ್ಟಲ್ಲಿ ಕುತ್ಕೊಂಡಿದ್ದೀನಿ, ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತ. ಸೊ ಹಾಗಾಗಿ ನಿಮ್ಮಲ್ಲಿ ಅನಸೂಯವೇ ಅನ್ನೋ ಗುಣ, ಅಂದರೆ ಯಾರ ಮೇಲೂ ಅಸೂಯೆ ಪಡ್ತಿಲ್ಲ. ಮತ್ತು ಅರ್ಜುನನ ಥರ ನೀವು ಕೃಷ್ಣನನ್ನು ನೋಡಿದ್ರೆ ನಿಮಗೆ ಈಸಿಲಿ ಭಗವದ್ಗೀತೆ ಅರ್ಥ ಆಗುತ್ತೆ. ಅರ್ಜುನ ಯಾವ ಥರ ನೋಡ್ತಾ ಇರೋದು? ಕೃಷ್ಣನನ್ನು ಪರಮೇಶ್ವರ, ಅಂದರೆ ಎಲ್ಲದರ ಒಡೆಯ ನೀನು ಅಂತ ನೋಡ್ತಾ ಇರೋದು. ಸೊ ಯಾಕಂತ ಅಂದರೆ 11ನೇ ಅಧ್ಯಾಯದಲ್ಲಿ ಕೃಷ್ಣ ವಿಶ್ವರೂಪವನ್ನು ತೋರಿಸ್ತಾರೆ, ಆಗ ಅರ್ಜುನ ಹೇಳೋ ಮಾತಿತು. ಹಾಗಾಗಿ ನೀವು PhD ಮಾಡ್ಕೊಂಡಿದ್ದೀರಾ, ಇಲ್ಲ ಸಂಸ್ಕೃತ ನನಗೆ ಗೊತ್ತು, ಇಲ್ಲ ನಾನು ಮೆಟೀರಿಯಲಿ ತುಂಬ ರಿಚ್ ಇದ್ದೀನಿ, ಅದು ಎಲ್ಲ ಭಗವದ್ಗೀತೆನ ಅಥವಾ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ವರ್ಕೌಟ್ ಆಗೋದಿಲ್ಲ. ಕೃಷ್ಣ ಬಯಸೋದು ಒಂದು ಸಿಂಪಲ್ ಹಾರ್ಟನ್ನು. ಯಾವಾಗ ಕೃಷ್ಣ ಚೈತನ್ಯ ಮಹಾಪ್ರಭು ಆಗಿ ಬಂದಿರ್ತಾರೆ, ಇಲ್ಲಿ ಸೌತ್ ಇಂಡಿಯಾ ಟೂರ್ ಮಾಡಬೇಕಾದ್ರೆ ಒಬ್ಬ ಬ್ರಾಹ್ಮಣನನ್ನು ನೋಡ್ತಾರೆ. ಅವನು ಭಗವದ್ಗೀತೆಯನ್ನು ಹಿಡ್ಕೊಂಡಿರ್ತಾನೆ ಮತ್ತು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳ್ತಾ ಇರ್ತಾನೆ. ಆಗ ಬ್ರಾಹ್ಮಣನ ಸುತ್ತುವರೆದಿರೋರೆಲ್ಲ ಅವನನ್ನು ಫನ್ ಮಾಡ್ತಾ ಇರ್ತಾರೆ, ಕಾಮಿಡಿ ಮಾಡ್ತಾ ಇರ್ತಾರೆ. ಯಾಕಂತ ಅಂದರೆ ಅವನು ಅನಕ್ಷರಸ್ಥ, ಆದರೂ ಕೂಡ ಭಗವದ್ಗೀತೆಯನ್ನು ಹಿಡ್ಕೊಂಡಿದ್ದಾನೆ ಓದೋಕ್ಕೆ ಅಂತ. ಸೊ ಚೈತನ್ಯ ಮಹಾಪ್ರಭುಗಳಿಗೆ ಆಶ್ಚರ್ಯ ಆಗುತ್ತೆ ಸ್ವಲ್ಪ. ಸೊ ಹೋಗಿ ಕೇಳ್ತಾರೆ, ನೀನು ಭಗವದ್ಗೀತೆಯನ್ನು ಓದೋಕ್ಕೆ ಬರೋದಿಲ್ಲ, ಅನಕ್ಷರಸ್ಥ, ಆದರೂ ಕೂಡ ನೀನು ಯಾಕೆ ಅಳ್ತಾ ಇದೆಯಾ ಅಂತ. ಚೈತನ್ಯ ಮಹಾಪ್ರಭುಗಳು ಆಶ್ಚರ್ಯದಿಂದ ಕೇಳಿದಾಗ ಆ ಬ್ರಾಹ್ಮಣ ಹೇಳ್ತಾನೆ, ಇಲ್ಲಿ ನೋಡಿ, ಕೃಷ್ಣ ಯಾರು ಪರಮ ಪುರುಷೋತ್ತಮ, ದೇವಾನುದೇವತೆಗಳ ಅಧಿಪತಿ, ಎಲ್ಲದರ ಒಡೆಯ. ಆ ಕೃಷ್ಣ ಅರ್ಜುನ ಒಬ್ಬ ಜೀವಿ, ಒಬ್ಬ ಭಕ್ತ. ಆ ಭಕ್ತನಿಗೋಸ್ಕರ ಈ ಪರಮ ಪುರುಷೋತ್ತಮ ಕೃಷ್ಣ ಅವನಿಗೆ ಸಾರಥಿಯಾಗಿ ನಿಂತಿದ್ದಾನೆ. ನೋಡಿ ಅವನ ಕರುಣಾಳತ್ವನ ಅಂತ. ಈ ದಯಾಮಯತ್ವವನ್ನು ನೋಡಿ ನನಗೆ ಅಳು ಬರ್ತಾ ಇದೆ ಅಂತ ಬ್ರಾಹ್ಮಣ ಹೇಳ್ತಾನೆ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನೀನು ಆ್ಯಕ್ಚುಲಾಗಿ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡಿದ್ಯಾ ಅಂತ. ಹಾಗೆ ಯಾವ ಸಮಯದಲ್ಲಿ ಓದಬೇಕು ಅಂತ ಅಂದರೆ, ದಿನದ 24 ಗಂಟೆನಲ್ಲಿ ಯಾವ ಸಮಯದಲ್ಲಿ ಬೇಕಾದರೂ ನೀವು ಭಗವದ್ಗೀತೆಯನ್ನು ಓದ್ಬೋದು. ಅದಕ್ಕೆ ಯಾವ ಸಮಯದ ಪರಿಮಿತಿ ಕೂಡ ಇಲ್ಲ. ಆದರೆ ಮುಂಜಾನೆ ಅಂದರೆ ಬೆಳಗ್ಗೆ ಓದಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕಂದರೆ ಸತ್ವಗುಣ ಇರುತ್ತೆ ಅನ್ನೋದು ಬಿಟ್ಟರೆ ಯಾವ ಟೈಮ್ನಲ್ಲಿ ಬೇಕಾದರೂ ಕೂಡ ಓದ್ಬೋದು. ಮತ್ತು ಹೇಗೆ ಓದಬೇಕು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸರಳ ಹೃದಯ ಅಂದರೆ ಸಿಂಪಲ್ ಹಾರ್ಟೆಡ್ ಪರ್ಸನ್ ಆಗಿ ನಿಮ್ಮ ಈಗೋಗಳನ್ನೆಲ್ಲ ಕಳಚಿಟ್ಟುಬಿಟ್ಟು ಅಸೂಯೆ ಇಲ್ಲದೇ ಓದ್ಲಿಕ್ಕೆ ಕುತ್ಕೊಂಡು ಕೃಷ್ಣನನ್ನು ಪರಮಪುರುಷೋತ್ತಮನಾಗಿ ನೋಡಿ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಈಸಿಲಿ ಭಗವದ್ಗೀತಾ ಅರ್ಥ ಆಗ್ತಾ ಬರುತ್ತೆ. ಕೊನೆಯದಾಗಿ ಹೇಳಬೇಕು ಅಂತ ಅಂದರೆ, ನೀವು ಮಾನವರಾಗಿ ಹುಟ್ಟಿದ್ದೀರಾ ಅಂತ ಅಂದಮೇಲೆ ನೀವು ಇನ್ನೂ ಭಗವದ್ಗೀತೆಯನ್ನು ಓದಿಲ್ಲ ಅಂತ ಅಂದರೆ ನೀವು ಲೈಫ್ನಲ್ಲಿ ಒಂದು ದೊಡ್ಡ ಆಪರ್ಚುನಿಟಿನ ಮಿಸ್ ಮಾಡ್ಕೊತಿದ್ದೀರಾ ಅಂತಲೇ ಅರ್ಥ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಅಂದರೆ ಕತ್ತಲಿನಿಂದ ಬೆಳಕಿಗೆ ಬರೋದೇ ಜೀವನ ಅಂತ. ಹಾಗಾಗಿ ಯಾರ ಬಾಳಲ್ಲಿ ಭಗವದ್ಗೀತೆ ಬರುತ್ತೆ ಅವರ ಬಾಳು ಬೆಳಕಾಗೋದಂತೂ 100%, 200% ಗ್ಯಾರಂಟಿ. ಎಲ್ಲಿ ಬೆಳಕಿರುತ್ತೆ ಅಲ್ಲಿ ಕತ್ತಲಿಗೆ ಜಾಗ ಇಲ್ಲ. ಹಾಗೆ ಎಲ್ಲಿ ಜ್ಞಾನ ಇರುತ್ತೆ ಅಲ್ಲಿ ಅಜ್ಞಾನಕ್ಕೆ ಜಾಗ ಇಲ್ಲ. ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ, ಇನ್ನು ಹೆಚ್ಚಿನ ಇದೇ ಥರ ಮಾಹಿತಿಗಾಗಿ ಎಕ್ಸ್ಪ್ಲೋರ್ ವಿತ್ ಸೃಜನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಇತರರಿಗೂ ಕೂಡ ಶೇರ್ ಮಾಡಿ. ಹರೇ ಕೃಷ್ಣ. ನೀವು ನಮ್ಮ ಈ ಸೇವೆಗೆ ಸಪೋರ್ಟ್ ಮಾಡಬೇಕು ಅಂತ ಬಯಸಿದರೆ ಇಲ್ಲಿ QR ಕೋಡನ್ನು ಹಾಕಿರ್ತೇನೆ. ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಹಿಯರ್.